ಭಾಷಣ ಮಾಡೋಕ್ಕೆ ಭಾಳಷ್ಟು ಸಹಜವಾಗಿ ಮಾತಾಡ್ತಾರೆ. ಇಲ್ಲಿ ಆಶ್ರಮದಲ್ಲಿ ಮಾತನಾಡೋದು ಭಾಳಷ್ಟು ಅಷ್ಟಿದು ಅನ್ಸಂಗಿಲ್ಲ, ಯಾರಿಗೆ ಧೈರ್ಯ ಬರೋಂಗಿಲ್ಲ. ಆದರೂ ನನಗೆ ಯಾಕೆ ವಿಶೇಷ ಅಂದರೆ ನಾನು 94 ಹಿಡಿದುಕೊಂಡೇ ಪೂಜ್ಯ ಅಪ್ಪಾಜಿಯವರ ಮಾತುಗಳನ್ನು ಕೇಳ್ಕೊತ ಬಂದಿದೆ. ಬಹುತೇಕ ಭಾಳಷ್ಟು ವರ್ಷಗಳ ಹಳೆಯ ನಾನು ಇಲ್ಲಿ ಪ್ರವಚನಗಳನ್ನು ಕೇಳಿದ್ದೀನಿ. ಶಿವಾನುಭವ ಮಂಟಪ ಅಲ್ಲಿ ನಡೀತಾ ಇತ್ತು ಮೊದಲು. ಇಲ್ಲಿ ಭಾಳಷ್ಟು ಮಂದಿ ಹಿರಿಯರು ಇದ್ದಾರೆ, ಗೊತ್ತಿರಲ್ಲ. ಆಮೇಲೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಣ ಹೆಚ್ಚಿಗಾದ ಕೂಡಲೇ ಇಲ್ಲಿ ಶಿಫ್ಟ್ ಮಾಡಿದ್ರು. ಅವಾಗಿನಿಂದ ನಿರಂತರವಾಗಿ, ಬಹುಶಃ ಅವಾಗ ಇನ್ನೂ ನನಗೆ 24-25 ವಯಸ್ಸಿರ್ಬೋದು. ಅವಾಗ ನಿರಂತರವಾಗಿ ನಾನು ಕೇಳ್ತಾ ಬಂದಿದ್ದೀನಿ. ಬಹುತೇಕ ಇವತ್ತು ರಾಜಕಾರಣದಲ್ಲಿ ಮನಸ್ಥಿತಿಯನ್ನು ಶಾಂತವಾಗಿ ಇಟ್ಕೊಂಡ್ರು. ಎಷ್ಟೇ ನನ್ನ ರಾಜಕಾರಣ ಏರಿಳಿತ ಆದರೂ ಕೂಡ ಸಮಾಧಾನದಿಂದ ಇದ್ದೀನಂದ್ರೆ ಪೂಜ್ಯ ಬುದ್ಧಿಜೀವರ ಆಶೀರ್ವಚನ ಮಾತುಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳಷ್ಟು ನೆಮ್ಮದಿಯಿಂದ ಹೇಳಿಕ್ಕೆ ಬಯಸ್ತಾರೆ. ಇವತ್ತು ಕೃಷಿ ಬಗ್ಗೆ ಕರೋಶಿ ಅವರು ಮಾತನಾಡ ಹೇಳಿದ್ರು, ಏನು ಬದಲಾಗಬೇಕು ಅಂದ್ರೆ ಮನುಷ್ಯರ ಮನಸ್ಥಿತಿನೇ ಬದಲಾಗಬೇಕು ಅನ್ನೋದು. ಅವ್ರಿಗೆ ಚೇಂಜ್ ಆಗಿಬಿಟ್ರೆ ಎಲ್ಲವನ್ನೂ ಸರಿ ಆಗ್ತದೆ. ಯಾಕಂದ್ರೆ ಭಾಷಣಗಳಿಂದ ಆಗುವುದಿಲ್ಲ ಅನ್ನುವಂಥದ್ದು ಭಾಳಷ್ಟು ಒಳ್ಳೆಯದು ಅಂತ ಹೇಳಿದ್ರು. ಪೂಜ್ಯರು ಕೃಷಿಕರನ್ನು ಭಾಳಷ್ಟು ಪ್ರೀತಿಸ್ತಾ ಇದ್ರು, ಸಾಹಿತಿಗಳನ್ನು ಪ್ರೀತಿಸ್ತಾ ಇದ್ರು, ಸೈನಿಕರನ್ನು ವಿಶೇಷವಾಗಿ ಪ್ರೀತಿಸ್ತಾ ಇದ್ರು. ಆ ಗೋಷ್ಠಿಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಅವರು ಹೊಂದಿದ್ರು. ಪೂಜ್ಯರು ಯಾರೇ ಬಂದರೂ ಕೂಡ ಕೃಷಿಕರನ್ನು, ರೈತರನ್ನು, ಸಾಹಿತಿಗಳನ್ನು ನೋಡೋದು ಭಾಳಷ್ಟು ಅವರಿಗೆ ಖುಷಿಯಿಂದ ಮಾತಾಡ್ತೇವೆ. ಒಂದು ಸಲ ನಾನು ರಮೇಶ್ ಜಿಗಿನ್ ಸಾಹೇಬರು ಅವ್ರಿಗೊಂದು ಸ್ವಲ್ಪ ಕಾಲಿಗೆ ಪೆಟ್ಟಾದಾಗ ಆರಾಮಾಗಿ ಮಾತಾಡ್ಸೋಕೆ ಭೇಟಿ ಆಗಕ್ಕೆ ಹೋದೀವಿ ಕೋಲ್ಹಾಪುರ ಕನೇರಿ ಮಠಕ್ಕೆ. ಅವ್ರು ಒಳಗಡೆ ಇದ್ರು, ನಾವು ಒಂದು ಅರ್ಧ ತಾಸು ವೇಟ್ ಮಾಡಿ ಒಳಗೆ ಹೋದ್ವಿ ಭೇಟಿ ಆಗಕ್ಕೆ. ನಾನು ಸಾಹೇಬರು ಇನ್ನೊಬ್ಬರು ಸ್ವಾಮೀಜಿಯವರಿದ್ದರು. ಒಳಗೆ ಹೋದ ಕೂಡಲೇ ಆರಾಮದಿಲ್ಲಪ್ಪ ಅವ್ರಂತ ನಾವು ಕೇಳಿದಾಗ ಅವ್ರು ಏನು ಕೇಳಿ, ಜಿಗಿನ್ ಸಾಹೇಬ್ರನ್ನ ತೋಟ ಹೆಂಗದ್ರಿ ಅಂತ ಕೇಳಿದ್ರು ಅವರು. ಯಾಕ್ರಿ ಸಾಹೇಬ್ರು ತೋಟ ಹೆಂಗದ, ದ್ರಾಕ್ಷಿ ಹೆಂಗದ ನಿಮ್ಮದಂತ? ಇಲ್ರಪ್ಪರ ಆಳುಗಳು ಸಮಸ್ಯೆದಿಂದ ತೆಗೆದು ನಾವು ಬೇರೆ ಮಾಡೀನಿ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಯಾರೇ ಬಂದ್ರೂ ಅವ್ರು ನೀವು ಹೆಂಗದ್ರಿ, ಆರಾಮದಿರಿನೋ, ನೀವು ಯಾವ ಸ್ಥಾನದಾಗಿದ್ರಿ, ನೀವು MP ಆಗಿರೋನು, ಮಂತ್ರಿ ಏನು ಕೇಳಿಲ್ಲ ಅವ್ರಿಗೆ. ನಿಮ್ಮ ತೋಟ ಹೆಂಗದ್ರಿ ರಮೇಶ್ ಅವ್ರು ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಅವ್ರು ಅಂಥ ನೋವಿನಲ್ಲಿ ಅಷ್ಟು ತೊಂದರೆ ಆಗಿತ್ತು. ಅವಾಗ ಕಾಲಿಗೆ ಅವ್ರಿಗೆ ಪೆಟ್ಟಾಗಿತ್ತು. ಅವಾಗೂ ಕೂಡ ಹೋದ ಕೂಡಲೇ ಇವ್ರಿಗೆ ಏನೂ ಕೇಳಿಲ್ಲ, ನಿಮ್ಮ ರಾಜಕಾರಣ ಹೆಂಗೆ ನಡೆಯತ್ತದ, ಏನು ನಡೆಯತ್ತದ ಕೇಳಿಲ್ಲ ಅವ್ರು. ನಿಮ್ಮ ತೋಟ ಹೆಂಗದ, ದ್ರಾಕ್ಷಿ ಹೆಂಗದ ಅಂತ ಕೇಳಿದ್ರು. ಅಷ್ಟು ಕೃಷಿಯನ್ನು ಪ್ರೀತಿಸ್ತಾ ಇದ್ರು. ಯೋಗ್ಯವಾದಂಥ ಇವತ್ತಿನ ಗೋಷ್ಠಿ ಅವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಭಾಳಷ್ಟು ಈಗ ಕರೋಶಿ ಅವರು ಹೇಳಿದ್ರು, ವಿಜ್ಞಾನ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಹೋಗಬೇಕು ಅನ್ನುವಂಥದ್ದು. ನಾನು ಮಾತಾಡ್ತೀನಿ ಅಂದ್ರೆ ನಂದು ಕೂಡ ಸಾವಯವ ಕೃಷಿನೇ ಐತಿ. ನಾನು ಸಾವಯವ ಕೃಷಿಕ, ನಂದು ಜಮೀನಿದೆ, ನಂದು ಕೂಡ ಗೋವುಗಳನ್ನು ಸಾಕ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳಷ್ಟು ಕೃಷಿ ಬಗ್ಗೆ ಇವತ್ತು ಭಾಳಷ್ಟು ಹೊಗಳಿಗಳು, ಮಾತುಗಳು ಎಲ್ಲ ಇದ್ದರು. ಅವಾಗ ಒಂದು ಮಾತು ಹೇಳಿದ್ರು, ಎಷ್ಟು ಮಂದಿ ತಾಯಿಯಂದರು ರೈತರಿಗೆ ಹೆಣ್ಮಕ್ಳನ್ನ ಕೊಡ್ತಿರ್ತಾರೆ ಯಾಕಂದ್ರೆ ಅಂದರು, ಸಿಟಿ ಬಂದು ಬರ್ಲಿಕ್ಕೆ ತಂದರು. ಅದನ್ನು ಭಾಳ ಸತ್ಯ ಅದೇ. ಈ ದೊಡ್ಡ ಸಮಸ್ಯೆ ಅಂದರೆ ಈಗ ಇವತ್ತಿನ ಕಾಲದಲ್ಲಿ ಹೆಣ್ಣು ಸಿಗಂಗಿಲ್ಲ ಅನ್ನೋಂಥ ದೊಡ್ಡ ಸಮಸ್ಯೆ ಅದು ಕೂಡ ನಡೀತಾ ಇದೆ. ಬಹಳಷ್ಟು ಕಡೆ ನಾವು ಹೋದಕ್ರೆ ಅವಾಗ ಮದ್ದು ರಾಜಕಾರಣಿಗಳ ಮನೆಗೆ ಹೋದಕ್ರೆ ಒಂದು ನಮ್ಮ ಮಗನಿಗೆ ನೌಕರಿ ಎಲ್ಲರೇ ಏನ್ರಿ ನೋಡ್ರಿ, ಒಂದು ಕೆಲಸ ನೋಡ್ರಿ ಅಂತ ಹೇಳ್ತಿದ್ರು. ಈಗ ಹಿಂಗಿಲ್ರಿ, ನಾವು ಯಾರ ಮನೆಗೆ ಹೋದ ಕೂಡ ನಮ್ಮ ಮಗನಿಗೆ ಒಂದು ಕನ್ಯಾ ನೋಡ್ರಿ ಅಂತ ಹೇಳಕತ್ತಾರೆ. ಹಂಗೆ ಕಾಲ ಬಂದ್ಬಿಟ್ಟಾರೆ. ಯಾಕಂದ್ರೆ ಎಲ್ಲರೂ ನೌಕರಿ ಇದ್ದರೇ ಅವ್ರು ಲಗ್ನ ಆಗ್ತಾ ಅನ್ನುವಂಥದ್ದು ಬಂದ್ಬಿಟ್ಟದೆ. ಹಂಗೆ ಆಗ್ಬಿಟ್ಟದ ಪರಿಸ್ಥಿತಿ. ಆ ಲಗ್ನ ಸಂಬಂಧಿ ನೌಕರಿ ಹೊಂಟ್ರೆ ಅವರು ಆಸಕ್ತಿಯಿಂದ ಅಲ್ಲ ಕೆಲವರು. ಅಂಥ ಕಾಲ ಬರಬಾರದು. ಯಾಕಂದ್ರೆ ನಮ್ಮ ದೇಶ ರೈತರ ಒಂದು ದೇಶದ ಬೆನ್ನೆಲುಬು ರೈತರು ಅನ್ನುವಂಥದ್ದು ನಾವು ವ್ಯಾಖ್ಯಾನಗಳನ್ನು ಹೇಳ್ತಾ ಇರ್ತೀವಿ, ಮಾತುಗಳನ್ನು ಹೇಳ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ ಅನ್ನೋದು ನಾವು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾನು ಹಿಡ್ಕೊಂಡು, ನೀವು ಅಷ್ಟೇ ಅಲ್ಲ, ನಾನು ಹಿಡ್ಕೊಂಡು ನಾವು ರೈತರ ಬಗ್ಗೆ ಯಾರಾದ್ರೆ ಒಕ್ಕಲ್ತನ ಮಾಡ್ತಾರೆ, ಯಾರು ಅವ್ನಿಗೆ ಕನ್ಯಾ ಕೊಡಕ್ಕೆ ತಯಾರಿಲ್ಲ ಅಂದ್ರೆ ಯಾರು ಹುಡುಗರು ರೈತರಾಗ್ತಾರೆ ಹೇಳ್ರಿ ಕರೋಶಿ ಅವರು? ಸೇರ್ ಆಗಂಗಿಲ್ಲ. ಯಾಕೆ ಎಲ್ಲರೂ ಸನ್ಯಾಸಿಗಳಾದ್ರೆ ಜಗತ್ತಿನ ನಡೆಯಂಗಿಲ್ಲ. ಎಲ್ಲರೂ ಸನ್ಯಾಸಿ ಜಗತ್ತು ನಡೀತದನ್ರಿ, ನಡೆಯಂಗಿಲ್ಲ. ಅಂಥ ಒಂದು ಇದರಲ್ಲಿ ಇವತ್ತು ರೈತರ ಬಗ್ಗೆ ಇವತ್ತು ಚಿಂತನ ಗೋಷ್ಠಿಗಳನ್ನು ಯಾಕೆ ನಡೆಸ್ತಾ ಇದ್ದಾರೆ ಅಂದ್ರೆ ಪ್ರೇರಣೆ ಕೊಡಕ್ಕೆ ಪೂಜ್ಯ ಅಪ್ಪಾಜಿಯವ್ರ ಕನಸುಗಳಾಗಿದೆ. ಈ ದೇಶದಲ್ಲಿ ಕೃಷಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ಭಾಳಷ್ಟು ಅವರು. ನಾನು ಯಾವಾಗಲೂ ಸಹಜ ಒಂದೊಂದ್ಸಲ ನಾನು ಕರೀಲಿಕ್ಕೂ ಬಂದುಬಿಡ್ತಿದ್ದೆ. ಸಮಾಧಾನ ಅನ್ನಿಸ್ಬೇಕಂದ್ರೆ ಇಲ್ಲಿ ಸುಮ್ಮನೆ ಬಂದು ಹಿಂಗೆ ತಿರುಗಾಡ್ಕೋತಿರ್ತಿದೆ. ಭಾಳಷ್ಟು ಅವರು ಮಾತುಗಳನ್ನು ಹತ್ತಿರದಿಂದ ಕೇಳಿ. ಅಂಥವ್ರ ಕಾಲದಲ್ಲಿ ನಾವು ಅವ್ರ ಜೊತೆ ಇದ್ದೀವಿ, ಬದುಕಿದ್ದೀವಿ ಅನ್ನೋದೇ ಅದೊಂದು ಭಾಳಷ್ಟು ನಮ್ಗೆ ಜೀವನದಲ್ಲಿ ಒಂದು ಅದ್ಭುತವಾದಂಥದ್ದು.
ಇಂಥ ದಿನಗಳು ಪೂಜ್ಯ ಅಪ್ಪಾಜಿಯವ್ರ ಜೊತೆ ನಾವು ಮಾತಾಡಿದ್ದೀವಿ, ಅವ್ರ ಮಾತುಗಳನ್ನು ಕೇಳಿವಿ, ಹತ್ತಿರ ಮಗ್ಳು ಕೂತೀವಿ. ಎಲ್ಲಿ ತನಕ ನಮಗೇನು ಗೊತ್ತಿರಲಿಲ್ಲ. ನಾನು 2000 ಹೇಳಿದೆ, ನಾನು 94 ಮುಂಚೆ 94ರಿಂದ ಬರ್ತೀವಿ, ಪ್ರವಚನ ಕೇಳಿ ಹೋಗ್ತೀವಿ. ಮುಂದೆ ನಾನು MLA ಆದಾಗ ಒಂದ್ಸಲ ಬೆಳಗಾವಿಗೆ ಬಂದಿರೋ ಅಪ್ಪಾಜಿ. ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಚನ ನಡೀತಾ ಇತ್ತು. ಅಲ್ಲಿ ಅವಾಗ ವಿಶೇಷ ಅಧಿವೇಶನ ಮೊದಲೇ ಸಲ ಪ್ರಾರಂಭ ಆಗಿತ್ತು. ಬೆಳಗಾವಿದಾಗ ಏನು ಚಾಲು ಆಗಿದ್ದು ಮೊನ್ನೆ ಮಾಡೋದಲ್ಲ, ಫಸ್ಟ್ ಟೈಮ್ ನಡೆದಿತ್ತು ಅವಾಗ ಅದನ್ನು ನೋಡಕ್ಕೆ ಅವರಲ್ಲಿ ಬಂದರು. ನೋಡಕ್ಕೆ ಬರೋ ನನಗೊಬ್ಬರು ಕರ್ಕೊಂಡು ಹೋದ್ರು. ಬಾ ಇಲ್ಲಿ ನಿಮ್ಮ ಊರವರು ಸ್ವಾಮಿಗಳು ಬರತ್ತಾರ ಅಂದ್ರೆ ಯಾರತ್ತು ನಾನು ಹೋಗಿ ನೋಡಿದೆ. ಬುದ್ಧಿಜಿಯವ್ರು ಬಂದರು. ಅವ್ರು ಹೇಳಿದ್ರು, ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂದರು. ಎಲ್ಲಿ ಇಲ್ಲ, ನೀವೆಲ್ಲರೂ ತೆಳಗೆ ಹೋಗಿ ಕೂತರು, ನೀವು ಕಲಾಪ ನಡೆಸ್ರಿ, ನಾ ಮ್ಯಾಗ್ ಕೂತು ನೋಡ್ತೀನಿ ಅಂತ ಹೇಳಿದ್ರು. ಮ್ಯಾಗ್ ನಾನು ಗ್ಯಾಲರಿ ಒಳಗೆ ಸಾಮಾನ್ಯ ಬಂದು ಏನು ಕುಂಡಿರ್ತಾರೆ ಅಲ್ಲಿ ಹೋಗಿ ಕೂತು ನೋಡ್ತೀನಿ ಅಂತ ಹೇಳಿದ್ರು. ಏನೋ ಸುದೈವ ನನಗೆ ಗೊತ್ತಿಲ್ಲ. ಅಪ್ಪು ನೀವು ಒಬ್ರು ಬರ್ರಿ ನನ್ನ ಜೊತೆ ಅಂದ್ರೆ ಅದ್ರಲ್ಲಿ ಇನ್ನೂ ನನ್ನ ಕಡೆ ಫೋಟೋ ಅದ, ಮಲೆ ಸ್ವಾಮಿಗಳು ಇದ್ರು ಅಂತ ಸತ್ಯವಾಗ 3 ಮಂದಿ ಮ್ಯಾಲೆ ಹೋಗಿ ಗ್ಯಾಲರಿ ಒಳಗೆ ಕೂತ್ರು. ಅವ್ರು ಹೇಳಿದ್ರು, ನಾ ಬಂದು ಕೂತಿನಂತ ಯಾರ ಮುಂದೆ ಮೊದಲು ಹೇಳ್ಬೇಡ್ರಿ, ಆಮೇಲೆ ಕೊನೆಗೆ ಹೇಳ್ರಿ ಅಂತ ಹೇಳಿದ್ರು. ಈಗ ಗೊತ್ತಲ್ಲ MLA ಜಗಳ, ಈ ಕಡೆ ಜಗಳ, ಗುದ್ದಾಟ, ಅದು ಪ್ರಶ್ನೆ ಮಾಡೋದು, ಇವೆಲ್ಲ ಕಲಾಪಗಳು ನೋಡಿ ಭಾಳಷ್ಟು ಅವ್ರು ಅದು ಲಕ್ಷ್ಯ ಕೊಟ್ಟು ಕೇಳಿ ಆಮೇಲೆ ಅವರು ಈಗ ಮ್ಯಾಕ್ ಕೂತಾರ ಅನೌನ್ಸ್ ಮಾಡಿದಾಗ ಇಡೀ ಸದನನೇ ಒಂಥರ ಗಾಬರಿ ಆಗ್ಬಿಡ್ತು. ಅವ್ರು ಮ್ಯಾಕ್ ಕೂತ್ ನೋಡಿ ಯಾರಿಗೆ ಹೇಳಿತಿಲ್ಲ. ಅಷ್ಟು ಅಂದ್ರೆ ನೈಜತೆಯನ್ನು ಅರಿಯುವಂಥ ಪ್ರಯತ್ನ ಮಾಡ್ತೀವಿ. ಡಾಂಬಿಕತೆಯನ್ನೆಲ್ಲ ನೈಜತೆ ನಿಜವಾದಂಥ ಅರಿಯುವಂಥ ಪ್ರಯತ್ನ ಮಾಡ್ತೀವಿ. ಯಾರೇ ಬಂದರೂ ಇವತ್ತು ಅಷ್ಟೇ ಆತ್ಮೀಯತೆಯಿಂದ ಅವ್ರ ಪ್ರಶ್ನೆಗಳ ಮಾಡಿ ಅವ್ರ ಬಗ್ಗೆ ಎಲ್ಲ ಕೇಳ್ಕೊತೀರಿ. ಯಾರಿಗೆ ಅವ್ರು ಟೀಕೆ ಮಾಡುವಂಥದ್ದಲ್ಲ, ಅವರಲ್ಲಿ ಏನಿದೆ ಅನ್ನೋಂಥ ಕಲಿಯುವಂಥ ಪ್ರಯತ್ನ ಮಾಡ್ತಿದ್ರು. ಇವತ್ತು ಅಂಥ ಪರಮ ಪೂಜ್ಯರು ಹಾಕಿಕೊಟ್ಟ ದಾಡಿಯಲ್ಲಿ ಅವರ ಕನಸುಗಳು ಇನ್ನೂ ಭಾಳಷ್ಟಾಗಿತ್ತು. ಈ ಜಿಲ್ಲೆಯ ರಾಜಕಾರಣ ಎಲ್ಲರೂ ಕೂಡಿ ಹೋಗ್ಬೇಕನ್ನುವಂಥ ಭಾಳಷ್ಟು ಅಪೇಕ್ಷೆ ಅವ್ರದ್ದಾಗಿತ್ತು. ಒಂದ್ಸಲ ಶಿವನ ಮಂಟಪನಾಗ ನಾನು MLA ಇದ್ದೆ. ಆ ಟೈಮ್ದಾಗ ಎಲ್ಲ ರಾಜಕಾರಣಿಗಳು ಪ್ರಮುಖರು 4 ಮಂದಿ ಕರೆದು ಎಲ್ಲರೂ ಒಂದಾಗಿ ಹೋಗ್ರಪ್ಪ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅಂತ ಹೇಳಿದ್ರು. ಅದೇ ನಂಗೆ ನಡೆದಿಲ್ಲ ಅಂತ ಅನಿಸ್ತದೆ. ನನಗೆ ಬಹುತೇಕ ಹಂಗೆ ನಡೀಲಾಕು ಇಲ್ಲ. ಇವತ್ತು ನಾನು ಕೂಡ ಈ ಕೃಷಿ ಗೋಷ್ಠಿಯ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ, ನೀವೆಲ್ಲರೂ ಕೂಡ ಕೃಷಿಕರನ್ನು ಎಷ್ಟು ನೀವು ಗೌರವಿಸ್ತೀರಿ, ಅವರಿಗೆ ನೀವು ಬೆಲೆ ಕೊಡ್ತೀರಿ, ಅಷ್ಟೇ ಅವರಿಗೆ ನಾವು ನಿಜವಾದ ರೀತಿಯಲ್ಲಿ ಗೌರವ ಕೊಡುವಂತಾಗಬೇಕು. ನಿಜವಾದ ಕೃಷಿಗೆ ನಾವು ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಇವತ್ತು ಗೋವುಗಳ ಬಗ್ಗೆ ಹೆಚ್ಚು ಇವತ್ತು ಆಸಕ್ತಿಯನ್ನು ವಹಿಸಬೇಕು. ಕೃಷಿ ಆಧಾರಿತ ಒಂದು ಏನು ಪ್ರಾಡಕ್ಟ್ಗಳು, ನಾನು ಮೊನ್ನೆ ಗುಜರಾತ್ಗೆ ಹೋಗಿದ್ದೆ. ಅಲ್ಲಿ ಕೃಷಿ ಮಹಾಕುಂಭಾತ್ ಮಾಡಿದರು. ನನಗೂ ಕೂಡ ಒಬ್ಬರ ಪರಿಚಯ ಆಗಿದ್ರು, ಆ ಭಾಗದವ್ರು ಕರೆದಿದ್ರು. ಅಲ್ಲಿ ಹೋಗಿದ್ದೆ. ಅದೆಲ್ಲವೂ ಕೂಡ ಕೃಷಿ ಆಧಾರಿತ ಪ್ರಾಡಕ್ಟ್ಗಳನ್ನು ಇದ್ದು ಒಂದೂ ಇರಲಿಲ್ಲ. ಅಂದರೆ ಚಪ್ಪಲ್ ಹಿಡ್ಕೊಂಡು ಎಲ್ಲನೂ ತಯಾರು ಮಾಡಿದ್ರು. ಚಪ್ಪಲ್ ಹಿಡ್ಕೊಂಡೇ ಪ್ರತಿಯೊಂದು ಕೂಡ ತಯಾರು ಮಾಡಿದರು. ಅಲ್ಲಿ ನಾನು ಸಹಜ ಅವ್ರು ಇಲ್ಲಿ ಪ್ರವಾಸ ಬಂದಾಗ ನಮ್ಮ ತೋಟಕ್ಕೆ ಬಂದಿದ್ರು, ನೋಡಿದ್ರು ಆಕಳುಗಳು. ನಾವೆಲ್ಲ ನೋಡಿ ನೀವು ಹಿಂಗೆ ಮಾಜಿ ಮಂತ್ರಿ ಎಲ್ಲ ಪರಿಚಯ ಮಾಡ್ಸೋಣ, ನೀವು ಬರ್ರಿ ಅಂದರು. ನಾನು ಹೋಗಿದ್ದೆ. ಅಲ್ಲಿ ಕೃಷಿ ಆಧಾರಿತವಾದಂಥ ಎಲ್ಲ ಪ್ರಾಡಕ್ಟ್ಗಳು, ಬರೀ ತುಪ್ಪ, ಹಾಲು, ಬೆಣ್ಣೆ, ಮೊಸರು ಅಷ್ಟೇ ಅಲ್ಲ, ಮ್ಯಾಟ್ ಹಿಡ್ಕೊಂಡೇ ತಯಾರು ಮಾಡಿದ್ರು. ಮ್ಯಾಟ್ ಹಿಡ್ಕೊಂಡು ಪ್ರತಿಯೊಂದು ತಯಾರು ಮಾಡಿದ್ರು. ಗೋವುಗಳಿಂದ, ಆ ಸೆಗಣೆಯಿಂದ, ಗೋಮೂತ್ರದಿಂದ, ಆ ಹಾಲಿನಿಂದ ಏನೇನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ನೋಡುವಂಥ ಒಂದು ವ್ಯವಸ್ಥೆಯಲ್ಲಿ ಆ ಸೌಭಾಗ್ಯ ನೋಡ್ಲಿಕ್ಕೆ ನನಗೂ ಕೂಡ ಆಯಿತು. ಅಂಥ ಒಂದು ಮೇಳಗಳು, ಸಮಾರಂಭಗಳು, ಗೋಷ್ಠಿಗಳು ಇನ್ನೂ ಈ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ನಡಿಬೇಕು. ಎಲ್ಲರೂ ಕೂಡ ಕೃಷಿಕರಾಗಬೇಕು. ಎಲ್ಲ ತಾಯಿಯಂದ್ರೆ ನಾನು ವಿನಂತಿ ಮಾಡ್ಕೊತೀನಿ, ನೀವು ಕೂಡ ಬಹುತೇಕ ತಂದಿಗಳು ಹೇಳಿದ್ರೆ ಮಾತು ಯಾರು ಮಕ್ಕಳು ಕೇಳಂಗಿಲ್ಲ. ಯಾರು ಬಹುತೇಕ ಕೇಳೋ ಪರಿಸ್ಥಿತಿ ಒಳಗೆ ಏನು ಹೇಳ್ತೀಯಪ್ಪ ಅನ್ನೋ ಮಾತಕ್ಕೆ ಬಂದಾರ. ಈ ನೀವು ಹೇಳಿದ್ರೆ ಒಂದು ಏನಾರ ಸ್ವಲ್ಪ ಕೇಳ್ತಾರೆ, ನೀವು ಹೇಳಿದ್ರೆ ಕೇಳ್ತಾರೆ. ನೀವು ರಂಸಾಕ್ ಏನು ಮಾಡತ್ತೀರಿ, ಮೊಬೈಲ್ ಕೊಡಾಕತ್ತೀರ ಅವ್ರ ಕೈಯಾಗ. ಅಳಬಾರ್ದ ಮೊಬೈಲ್ ಕೊಡತ್ತೀರಿ. ಹಿಂದಕ್ಕೆ ನಮಗೇನು ಮಾಡ್ತೀವಿ, ನಾವು ಸಣ್ಣ ಇದ್ದಕ್ರೆ ನಾವು ಜಿಗ್ಜನ್ ಸಾಹೇಬರು, ಅರುಣವರು ಕಡದೊಂಡು ಸಣ್ಣ ಇದ್ದಕ್ರೆ ಕಪಾಳ ಹೊಡೆದು ಬಿಡ್ತಿರು, ಅಳ್ಕೋತ ಹೋಗ್ತಿದ್ದೀವಿ. ಮತ್ತು ಹೊಸುವಾಗ ಮನೆಗೆ ಬಂದು ಅಲ್ಲೇ ಕರಿಲೆತ್ತು ಹೊರ ಕುಂಡಿರ್ತಿದ್ದೇವೆ ನಾವು, ನೋಡಿ ಕರಿಲೆತ್ತೇಳಿ. ಈಗ ಹಂಗಿಲ್ಲ. ಅವು ಜಡ್ಕೊಂಡ್ರೆ ಏನ್ರಿ ಮಾಡ್ಕೊಂಡ ಇವತ್ತು ಹೇಳ್ಚಿಂದ ಇವತ್ತು ಯಾರು ಏನೋ ಅಲ್ಲಾಕೋಲ್ಲ. ಅವ್ರು ಏನು ಕೆದಾರು ಕೊಟ್ಬಿಡ್ತಾರೆ. ಕೆಡಾತಿದ್ ಎಲ್ಲಿ ಅನ್ನುವಂಥದ್ದು ನಾವು ಯಾರು ನಾ ಹೇಳತ್ತಿಕೋ ಎಲ್ಲಿ ಕೆಡಾತದ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋ. ನಿಜವಾದ ಪರಿಸ್ಥಿತಿ. ನೀವು ರಂಸಾಕ್ ನೀವು ಮೊಬೈಲ್ ಕೊಟ್ಟರೆ ಅಂದ್ರೆ ಮುಂದೆ ಹುಡುಗ ಮೊಬೈಲ್ ನೋಡ್ಕೊತ ಹೋಗ್ತಾನೋ. ಒಂದು ಸ್ವಲ್ಪ ಹತ್ರ ಏನಾಗಲ್ಲ, 2 ಹೊತ್ತೇ ಎದುರಾಗಲ್ಲ. ನಾವೆಲ್ಲ ಮಗುಳನಾಗ ಸುಮ್ಳ ಸುರತನ ಅಳ್ತಿದ್ದೇವೆ, ಕರೆ ಯಾರು ಕೇಳ್ತಿದ್ದಿಲ್ಲ. ಹಸು ಆಗನ ಯಾಕೆ ಬರ್ತೀವಿ ಅಂದ್ರೆ ಮುಂದೆ ಹೋಗ್ತಿಲ್ಲ, ಹೊಟ್ಟೆಲ್ ಕೊಡ್ತಿದ್ದಿಲ್ಲ, ಕಿಸೆಯಾರು ರೊಕ್ಕ ಇರ್ತಿದ್ದಿಲ್ಲ, ಹಳ್ಳಿಯಾಗ ಎಲ್ಲಿರ್ತಿತ್ತು ಹೇಳ್ರಿ, ಏನು ಇರ್ತಿತ್ತಿಲ್ಲ. ಈಗ ಬೆದರಿಸೋದು, ತಿದ್ದು ಹೇಳುವಂಥ ಪರಿಸ್ಥಿತಿ ತಾಯಿ ತಂದೆಗೆ ಉಳಿದಿಲ್ಲ. ಅಂಥ ಪರಿಸ್ಥಿತಿ ಆಗ್ಬಿಟ್ಟದ. ಇದು ಯುವ ಸಮಾಜ ಸಂಪೂರ್ಣವಾಗಿ ದಾರಿ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಹತೋಟಿ ತಂದ್ರೆ ಮಾತ್ರ ದೇಶ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಿದ್ದಾನೆ. ಹೇಳ್ರಿ, ನಿನ್ನೆ ನ್ಯೂ ಇಯರ್ಗೆ ಯಾರ ಮಕ್ಕಳ ಮನೆಯಾಗ ಯಾರು ಹೋಗಿಲ್ಲ ಅನ್ನುವಂಥದ್ದು, ಎಷ್ಟು ಮಂದಿ ನೀವು ಯಾರು ಆಚರಣೆ ಮಾಡಿಲ್ಲ ನಿಮ್ಮ ಮಕ್ಕಳು ಅನ್ನೋಂಥದ್ದು ಭಾಳಷ್ಟು 90% ಹೋಗಿರ್ಬೇಕು ಅನ್ನಿಸ್ತದೆ. ನಾನಂತರ ಹೋಗಿಲ್ಲ. ನಿನ್ನೆ ಏನು ಮಾಡಿಬಿಟ್ಟೆ, ನಾವು ಊರಿಗೆ ಹೋಗ್ಬಿಟ್ಟೆ, ಜೀನ್ಸ್ ಬಡವಳಿಗೆ ಹೋಗ್ಬಿಟ್ಟೆ, ಕಿರಿಕಿರಿ ಬೇಡ ಅಂತೇಳಿ. ಇದ್ರ ಸಂಬಂಧ ಅಲ್ಲ, ನಾನು ಎಲ್ಲಿ ಹೋಗಿಲ್ಲ. ಅಂದರೆ
ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯುವ ಸಮಾಜ ಗಟ್ಟಿದ್ರೆ ಮಾತ್ರ, ಕೃಷಿಕ ಗಟ್ಟಿದ್ರೆ ಮಾತ್ರ ದೇಶ ಸದೃಢ ಇರಕ್ಕೆ ಸಾಧ್ಯದ. ಇವತ್ತು ನಾವು ಬಹುಸಂಖ್ಯಾತರದೀವಿ, ಹಿಂದೂಗಳು ಬಹಳಷ್ಟು ಜನ ಅದೀವಿ, ಇದೀವಿಲ್ಲ ಅನ್ನಂಗಿಲ್ಲ. ಅದು ಎಷ್ಟು ಒಳ್ಳೆಯ ರೀತಿ ಇದೀವಿ, ಎಷ್ಟು ಮಂದಿ ಮಕ್ಕಳು ನಾವು ನಮ್ಮೆಲ್ಲ ಯುವಕರು ದೇವಸ್ಥಾನಕ್ಕೆ ಹೋಗ್ತಾರ, ಪ್ರಾರ್ಥನೆ ಮಾಡ್ತಾರ, ಯೋಗ ಮಾಡ್ತಾರ, ಹೊಲಕ್ಕೆ ಹೋಗ್ತಾರ ಅನ್ನುವಂಥದ್ದು ನೀವು ತುಲನೆ ಮಾಡಿ ನೋಡಿ, ಅದನ್ನ ಪರೀಕ್ಷೆ ಮಾಡಿ ನೋಡಿ. ಬಹಳಷ್ಟು ಕಡಿಮೆ ಆಗ್ಯದ. ಬಹಳಷ್ಟು ಇವತ್ತು ಯುವಕರು ನಮ್ಗೆ ಗೊತ್ತಿರಲಾರೆ ದಾರಿ ತಪ್ಪುವಂಥದ್ದು ವ್ಯವಸ್ಥೆ ಇಡೀ ದೇಶದಲ್ಲಿ ನಡೀತದೆ. ಡ್ರಗ್ ಮಾಫಿಯಾ ಹೆಚ್ಚಾಗಿಬಿಟ್ಟು ಪ್ರತಿಯೊಂದು ಕಡೆ ಹೋಗ್ಬಿಟ್ಟದು. ನಮ್ಮ ಹುಡುಗರು ಕಾಲೇಜ್ಗೆ ಹೋಗಿ ಬಂದು ಎಲ್ಲಿ ಬರ್ತಾರೆ, ಯಾವಾಗ ಬರ್ತಾರೋ ನಮ್ಗೆ ಗೊತ್ತಾಗಂಗಿಲ್ಲ. ಪ್ರತಿಯೊಬ್ಬರಿಗೆ ಬೇಕಾದ್ರೆ ನೀವು ಮುಂಜಾನೆ ಎತ್ಕೊಳ್ಳಿ, ಒಂದು ರೌಂಡ್ 6 ಗಂಟೆ 7 ಗಂಟೆ ಅಂದ್ರೆ 9 ಗಂಟೆ ತೋರಿ, ಒಬ್ಬರು ಕೈಯಾಗ ಮೊಬೈಲ್ ಇರೋದು ತಿರುಗಾಡಂಗಿಲ್ಲ. ಹೈಸ್ಕೂಲ್ ಹುಡುಗರು, PUC ಹುಡುಗರು, ಪ್ರತಿಯೊಬ್ಬರು ಕೂಡ. ಇಂಥ ಪರಿಸ್ಥಿತಿಯಲ್ಲಿ ಯುವಕರು ಈ ದೇಶದ ಬೆನ್ನೆಲುಬು, ಯುವಕರು ಕೃಷಿ, ಇವತ್ತು ರೈತರು ಈ ದೇಶದ ಬೆನ್ನೆಲುಬು ಅಂತ ನಾವೆಲ್ಲಿ ಹೇಳ್ಕೊತಾ ಇದೀವಿ. ಸೈನಿಕ ಬಾರ್ಡರ್ ಕಾಯ್ತಾನಲ್ಲಿ, ಗಡಿಯನ್ನು ಕಾಯ್ತಾ ಇದ್ದೇನೆ. ನಾವು ಯಾರೂ ಅಲ್ಲಿ ಒಳಗೆ ಬರಂಗಿಲ್ಲ. ಆಂತರಿಕ ಭಯೋತ್ಪಾದನೆ ಹೆಚ್ಚಾಗಿದೆ ಗೊತ್ತದ ನಿಮಗೆಲ್ಲ. ಆಂತರಿಕ ಭಯೋತ್ಪಾದನೆ ನಮ್ಮಲ್ಲಿ ನಡೆದ್ಬಿಟ್ಟದ. ಮನೆ ನೋಡ್ರಿ, ಇಲ್ಲಿ ಬಾಂಬ್ ಹಾರಿಸೋರು ಎಲ್ಲಿ ಕಾರ್ನಾಗ ದೆಹಲಿ ಒಳಗೆ. ಅವ್ರೇನು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಬೇರೆ ಅಮೇರಿಕಾದಿಂದ ಬಂದಿರೇನು, ಇಲ್ಲೇ ಹುಡ್ಸ್ಯಾರ. ಯಾರು ಡಾಕ್ಟರ್ಗಳು, ವಿದ್ಯಾವಂತರು, ದೊಡ್ಡ ದೊಡ್ಡ ಡಾಕ್ಟರ್ಗಳು, MD MS ಕಲ್ತವ್ರು ಬಾಂಬ್ ಬಿಡಾಕತ್ತಾರ. ಅಂದ್ರೆ ಎಲ್ಲೋ ಒಂದು ಶಕ್ತಿ ಇಲ್ಲಿ ಕೂತು ಭಯೋತ್ಪಾದನೆ ಪ್ರಚೋದನೆ ಕೊಡ್ತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಈ ದೇಶದಲ್ಲಿ ನಾವು ಬದುಕಬೇಕಾಗಿದೆ. ಇದನ್ನ ಅರ್ಥ ಮಾಡ್ಕೊಂಡು ಯುವಕರನ್ನ ಬೆಳೆಸಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ, ನೀವೆಲ್ಲರೂ ಕೂಡ ನಿಜವಾದ ಪರಿಸ್ಥಿತಿ ನಾವು ಎಲ್ಲಿಗೆ ಬಂದು ಮುಟ್ಟಿದೀವಿ. ಎಷ್ಟು ಮಂದಿ ಇವತ್ತು ಮಾನಸಿಕ ಸ್ಥಿತಿ ಕಡಿಮೆ ಆಗಿಬಿಟ್ಟದ. ಸ್ವಲ್ಪ ಬೆದರ್ಸಿದ್ರೆ ಏನ್ರಿ ಮಾಡ್ಕೋತಾನಂತ ಗಾಬರಿ ಆಗ್ಬಿಟ್ಟ ತಾಯಿ ತಿಂದಿ. ಏನು ಮಾಡ್ಕೋತಾನ್ರಿ, ಹೋಲ್ ಬಿಡಿರೋ ಒಬ್ಬ ಮಗ ಅದಂತ. ಯಾಕೆ 4-5 ಮಂದಿ ಅಂತೂ ಯಾರೋ ಈಗ ಹಿಡಿದ ಪರಿಸ್ಥಿತಿ ಉಳಿದಿಲ್ಲ. ಈಗ ಒಬ್ಬನೇ ಅದನ್ರಿ. ನನಗಂದ್ರೆ ನಿಮ್ಮ ಮಗ ನೋಡ್ರಿ ಮೊನ್ನೆ ಇಲ್ಲಿ ಜಾವಾದಾಗ ಭೇಟಿಯಾಗಿದೆ, ಎಲ್ಲಿ ಹೊಂಟಿದ್ದ, ನಾವು ಊರಿಂದ ರಾತ್ರಿ ಬರಾತಿದ್ದೆ, ಹಿಂಗೇನೋ ಗಲಾಟೆ ಮಾಡತ್ತ ಒಬ್ರಿಗೆ ನಾನು ಹೇಳಿದೆ ನನ್ನ ದೋಸ್ತಿಗೆ, ಹೋಲ್ ಬಿಡ್ರಿ ಸೆಟ್ರ, ಏನು ಬೈದ್ರಿ, ಏನು ಮಾಡ್ಕೊಂಡು ಏನು ಮಾಡಿದ್ರೆ ತರೋ. ಅಂದ್ರೆ ನಮ್ಮ ಮನಸ್ಥಿತಿ ಹಿಂಗೆ. ಅದನ್ನು ಸತ್ಯನೇ. IAS IPS ಡಾಕ್ಟರ್ಸ್ಗಳೇ ಸುಸೈಡ್ ಮಾಡ್ಕೊಳಕತ್ತಾರ. ಈ DC SP ಗಳು ಸುಸೈಡ್ ಮಾಡ್ಕೊಂಡ್ರೆ ಗೊತ್ತೇನು. ಯಾರು ಅಡ್ಮಿನಿಸ್ಟ್ರೇಟರ್ ಪವರ್ ಇದೆ ಅವ್ರ ಮಾನಸಿಕ ಖಿನ್ನತೆಯನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ. ಇದು ಎಲ್ಲದಕ್ಕೂ ಕಾರಣ ಆಹಾರ. ಅವ್ರೇ ಹೇಳಿದ್ರಲ್ಲ ಕುರೇಶಿ ಅವರು, ಆಹಾರನೇ ಏನು ಹಾಳಾಗಿ ಹೋಗ್ಬಿಟ್ಟದ, ರಾಸಾಯನಿಕ ಮುಕ್ತವಾದ ಏನು ಹೆಚ್ಚಿಗೆ ಬೆಳೆಸ್ತಾ ಇದ್ವಿ, ಆಹಾರದಲ್ಲಿ ಕೊರತೆಯಾದ ಮಾನಸಿಕ ಸ್ಥಿತಿ ತಡ್ಕೊಳ್ಳುವಂಥ ಕೆಪಾಸಿಟಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿವಿ. ಅದಕ್ಕೆ ನಾನು ಎಲ್ರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ನಮ್ಮ ಯುವ ಸಮುದಾಯನ ರಕ್ಷಣೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಇವ್ರಾಗಿ ನಾವೆಲ್ಲ ಗಮನಿಸಬೇಕು, ಕೃಷಿಯನ್ನು ಪ್ರೀತಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲ ಪೂಜ್ಯರ ಪಾದ ಭಕ್ತಿ ನಮಸ್ಕರಿಸಿ 2 ಮಾತಿಗೆ ಗುರುದೇವ.